ದೇವಸ್ಥಾನ ತೆಂಗ್ ಕುಡ್ದಾಕಿ ತಿಂದಾಕವ್ರೆ ಅವ್ರು ಕೇಳ್ಬೇಕು ಇವ್ರನ್ನೆಲ್ಲ ಪಾಪ ಕೇಳಕ್ ನಾನು ಯಾರನ್ನು ಕರೆಸ್ತಾ ಇಲ್ಲ, ದುಡ್ಡು ಕೊಡ್ತಾ ಇದ್ದೀನಿ. ಎಂಟು ಹತ್ಕೊಂಡ್ರದು 6 ಲಕ್ಷಕ್ಕ ಪೈಸೆ ಕೊಟ್ಬಿಡ್ತಾರೆ 6 ಲಕ್ಷ. ಏನ್ ಮಾಡಿದ್ದೀರಾ ಅದನ್ನ ಅದನ್ನ ಇವ್ರನ್ನೆಲ್ಲ ಕೇಳ್ಬೇಕು. ಉಸಿರಿ ಮಾಡೋರು ನಾವು ಕೇಳ್ಬೇಕು, ನಾವು ಬೇರೆಯವ್ರನ್ನ ಅರ್ಥ ಆಯ್ತಾ? ನನಗೆ ರಿಸಿಪ್ಟ್ ಕೊಟ್ಟಿದ್ಯಾ? ಅಭಿವೃದ್ಧಿ ಏನ್ ಮಾಡ್ಬೇಕು? ಎಷ್ಟು ಲಕ್ಷ ಕೊಟ್ಬಿಟ್ಟಿದ್ಯಾ? ನಾನೇನು ಕೊಡ್ಬೇಕು? ಇನ್ನೇನು ದೇವಸ್ಥಾನ ಅಂತೇಳಿ ಒಂದು 4 ಜನ ಚೆನ್ನಾಗಿದೆ ಪರವಾಗಿಲ್ಲ ಅಂತೇಳಿ ಬರ್ತಾ ಇದ್ರೆ ನೋಡೋದಕ್ಕೆ ಅಂತ ಹೇಳಿದ್ರೆ ಆ ಜನಗಳನ್ನ ತುಳಿಯೋ ಅಂತ ಮಟ್ಟಕ್ಕಿದ್ದಾರೆ ಸರ್ಕಾರ. ಸ್ನೇಹಿತರೆ ನಮಸ್ಕಾರ, ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಕ್ಕಳೆಲ್ಲ ಅಂತರಗಂಗೆಗೆ ಹೋಗೋಣ ಅಂದರು. ಸೊ ಅಂತರಗಂಗೆಗೆ ಹೊರಟಿವಿ. ಸೊ ಅಂತರಗಂಗೆಗೆ ಹೋಗಿ ಇದು ಕಾರ್ ಪಾರ್ಕ್ ಮಾಡಿದೆ. ಕಾರ್ ಪಾರ್ಕ್ ಮಾಡಿದ ತಕ್ಷಣವೇ ಪಾರ್ಕಿಂಗ್ ಚಾರ್ಜಸ್ ಅಂತೇಳಿ ಒಂದು 50 ರೂಪಾಯಿ ಚೀಟಿ ಹರಿದು ಕೊಟ್ಟರು. ಸೊ ಆ 50 ರೂಪಾಯಿ ನಾನು ಕೊಡ್ತೀನಪ್ಪ, ಕೊಡೋದಕ್ಕೆ ನನಗೇನು ತೊಂದರೆ ಇಲ್ಲ, ಹಿಂದೂ ದೇವಸ್ಥಾನಕ್ಕೆ ಯಾವುದೋ ಒಂದು ಡೊನೇಟ್ ಮಾಡೋಣ. ಈ ಬರ್ತಾ ಇರ್ತಕ್ಕಂಥ ಈ ದುಡ್ಡನ್ನೆಲ್ಲ ಏನು ಮಾಡ್ತಾಯಿದ್ದೀರಾ? ಒಂದು 50-60 ವರ್ಷದಿಂದ ಈ ದೇವಸ್ಥಾನ ಇದೇ ರೀತಿ ಇದೆ, ಯಾವುದನ್ನು ಒಂದು ಅಭಿವೃದ್ಧಿ ಮಾಡಿಲ್ಲ ಅಂತಂತ ಕೇಳಿದೆ ನಾನು. ಸೊ ಅದಕ್ಕೆ ಅವರು ತುಂಬ ಟ್ರಿಗರ್ ಆಗಿ ನನಗೆ, ರೀ ನಾವು 6 ಲಕ್ಷ ಕೊಟ್ಟು ಟೆಂಡ್ರ್ ತೊಗೊಂಡಿದ್ದೀವಿ ರೀ, ನಾವು ತೊಗೊಳ್ಳೇಬೇಕು ಮಾಡಲೇಬೇಕು ಅಂತಂತ ಹೇಳಿದರು. ಸೊ ನಾನು ಸ್ಥಳೀಯನಪ್ಪ, ನಾನು ಈ 50 ರೂಪಾಯಿ ಕೊಟ್ಟು ನಾನು ಹೆಂಗೆ ಇದು ತೊಗೊಳ್ಳಿ? ಯಾವಾಗಲೂ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ, ನೋಡಿ 50 ರೂಪಾಯಿ ಟಿಕೆಟ್ ತೊಗೊಂಡಿದ್ದೀವಿ, ಯಾವಾಗಲೂ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ, ನಾವು ಹೆಂಗೆ ಇಲ್ಲಿ ದಿನನಿತ್ಯ ಕಾಸು ಕೊಟ್ಟು ಹೋಗೋಕ್ಕಾಗ್ತದೆ? ನಾನು ಸ್ಥಳೀಯನು ಅಂತ ಹೇಳಿದ್ರು ಕೂಡ ಅವ್ರು ಕೇಳಲಿಲ್ಲ. ಸೊ ನನ್ನ ಹತ್ರ ತೊಗೊಂಡ್ರೆ ತೊಂದರೆ ಇಲ್ಲ, ನಾನು ಅದಕ್ಕೇನು ಅಪೇಕ್ಷೆ ಇದು ಮಾಡ್ತಾಯಿಲ್ಲ. ಸೊ ನನ್ನ ಕ್ವಶನ್ ಏನಂದರೆ, ಈ ತಗೊಳ್ತಾ ಇರ್ತಕ್ಕಂಥ ದುಡ್ಡಿನಲ್ಲಿ ದೇವಸ್ಥಾನ ಅಭಿವೃದ್ಧಿ ಯಾಕೆ ಮಾಡ್ತಾ ಇಲ್ಲ ಇವರು? ಬರೀ ದುಡ್ಡು ತೊಗೊಳ್ಳೋದೇ ಆಯಿತು. ಈ ಉಂಡಿನಲ್ಲಿ ಬರ್ತಾ ಇರ್ತಕ್ಕಂಥ ದುಡ್ಡು ಮುಜರಾಯಿ ಇಲಾಖೆಗಾಗ್ಬೋದು, ಅಥವಾ ನೋಡಿ ಈ ಥರ ಪಾರ್ಕಿಂಗು, ಚಪ್ಪಲಿ ಬಿಡೋದಕ್ಕಾಗ್ಬೋದು, ಈ ಥರದಕ್ಕೆಲ್ಲ ದುಡ್ಡು ತೊಗೊಳ್ತಾರಲ್ವ. ಸೊ ಯಾಕೆ ಇವರು ಅಭಿವೃದ್ಧಿ ಅನ್ನೋ ಒಂದು ಏನು ಮಾಡ್ತಾಯಿಲ್ಲ ಹಿಂದೂ ದೇವಸ್ಥಾನಗಳಿಗೆ ಅನ್ನೋ ನನ್ನ ಕ್ವಶನ್ನು. ಅಭಿವೃದ್ಧಿ ಕೇಳಿದ್ದಕ್ಕೆ ನನಗೆ ಕಣ್ಣು ಕೆಂಪಗೆ ಇತ್ತು. ಯಾಕೆ ಅಂದರೆ ನಿನ್ನೆ ನೈಟು ಕೆಲಸ ಮಾಡಿ ಸಂಜೆ ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡಿ ಮತ್ತೆ ಇವತ್ತು 3 ಗಂಟೆವರೆಗೂ ಕೆಲಸ ಮಾಡಿದೆ. ಸೊ ಅದಕ್ಕೆ ಕಣ್ಣು ಕೆಂಪಗೆ ಇದೆ. ಸೊ ಆ ಕಣ್ಣು ಕೆಂಪಗೆ ಇರೋದಕ್ಕೆ ನೀನು ಕುಡಿದ್ಬಿಟ್ಟು ನಮ್ಮ ಜೊತೆ ಮಾತಾಡ್ತಾ ಇದೀಯಾ ಅಂತಂತ ಕೇಳ್ತಾರೆ. ಸೊ ನನ್ನ ಇದರಲ್ಲೆಲ್ಲ ವಿಡಿಯೋ ಎಲ್ಲ ನೋಡ್ಕೊಬರ್ಬೋದು ಬೇಕಾದ್ರೆ. ನಂದು ವೆಲ್ಡಿಂಗ್ ಶಾಪ್ 2 ಇದೆ. ಸೊ ನಂದು ವೆಲ್ಡಿಂಗ್ ಶಾಪ್ ಇರೋದ್ರಿಂದ ನಾನು ವೆಲ್ಡಿಂಗ್ ಕೆಲಸ ಮಾಡಿ ಕಣ್ಣು ಕೆಂಪಗಾಗಿತ್ತು. ಸೊ ಅದಕ್ಕೆ ಕುಡಿದ್ಬಿಟ್ಟು ನೀವು ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಮಾತಾಡ್ತಾರೆ. ಇದು ಉತ್ತಮ ಸ್ಥಳ ಆಗಿದ್ರು ಅವ್ರಿಗೆ ಅನುಕೂಲ ಇಲ್ಲ, ಅನಾನುಕೂಲ ಮಾಡ್ತಾ ಇದ್ದಾರೆ. ಸುಮ್ನೆ ಇಲ್ದಿರೋದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಇಲ್ಲಿ ಜನಗಳಿಗೆ ಅನುಕೂಲ ಮಾಡ್ಕೊಡೋಣ ಇಲ್ಲ, ಬೇರೆ ಇದನ್ನ ಜೀರ್ಣೋದ್ಧಾರ ಮಾಡ್ತಾರೆ. ನಮ್ಮ ದೇವಸ್ಥಾನ ದುಡ್ಡನ್ನ ತಗೊಂಡು ಬೇರೆ ಇದಕ್ಕೆ ಜೀರ್ಣೋದ್ಧಾರ ಮಾಡ್ತಾರೆ. ಅದು ಇಲ್ಲಿ ಉದ್ಧಾರ ಆಗ್ತಿದೆ. ದೇವಸ್ಥಾನ ಅಂತೇಳಿ ಒಂದು 4 ಜನ ಚೆನ್ನಾಗಿದೆ ಪರವಾಗಿಲ್ಲ ಅಂತೇಳಿ ಬರ್ತಾ ಇದ್ರೆ ನೋಡೋದಕ್ಕೆ ಅಂತ ಹೇಳಿದ್ರೆ ಆ ಜನಗಳನ್ನ ತುಳಿಯೋ ಅಂತ ಮಟ್ಟಕ್ಕಿದ್ದಾರೆ ಸರ್ಕಾರ. ಸರ್ಕಾರ ತುಳಿಯೋದೇನು? 10 ರೂಪಾಯಿ ಕೊಡಿ ಬಿಡ್ತೀರಿ ಇನ್ನಕ್ಕೆ. ತುಳಿಯೋದು ಒಂದೇ ಅಲ್ಲ, ಸರ್ಕಾರ ಮಾಡೋದೇನು? ಈಗೇನಿಲ್ಲ ಗೌಡ್ರೆ, ನಾನೇ ಮೇಲಕ್ಕೆ ಬರ್ತಾ ಇದ್ದೆ. ಬರ್ಬೇಕಾದ್ರೆ ನಾನು ವೆಲ್ಡಿಂಗ್ ಕೆಲಸ ಮಾಡ್ತೀನಿ. ನನ್ನ ಕಣ್ಣು ಕೆಂಪಗೆ ಇದೆ. ರಾತ್ರಿ 9-10 ಗಂಟೆವರೆಗೆ ಕೆಲಸ ಮಾಡಿದೆ, ಕಣ್ಣು ಕೆಂಪಗೆ ಇದೆ. ನನ್ನನ್ನೇ ಏನ್ ಹೇಳಿದ್ರು ಅಂದ್ರೆ, ಕುಡ್ದ್ಬಿಟ್ಟು ನೀವು ಮಾತಾಡ್ತಾ ಇದ್ರ ಅಂದ್ರೆ 50 ರೂಪಾಯಿ ತಗೊಂಡ್ರೆ ನಾನು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ. ಸೊ 50 ರೂಪಾಯಿ ತಗೊಂತಾ ಇದ್ರ, ನೀವು ಏನಕ್ಕೆ ಇದು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಕೇಳಿದಕ್ಕೆ ನೀವು ಕುಡ್ದ್ಬಿಟ್ಟು ಮಾತಾಡ್ತಾ ಇದ್ರ ನನ್ನನ್ನೇ ಕೇಳಿದ್ರು. ಅದೇ ಹೇಳಿದ್ರೆ, ನೀವು 5 ರೂಪಾಯಿ ತಗೊಂಡಿದ್ದೀರಾ, ಅವ್ರು 50 ರೂಪಾಯಿ ತಗೊಂಡಿದ್ದಾರೆ. 50 ರೂಪಾಯಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನನಗೇನು ಬಂತು? ನೀನ್ 50 ರೂಪಾಯಿ ತಗೊಂಡು ತಿಂತಿದೀಯಲ್ಲ, ನನಗೇನ್ ಕೊಟ್ಟೆ ಅನ್ನೋ ಒಂದು ಉದ್ದೇಶದ ಮಟ್ಟದಲ್ಲಿ ಇದೆ ಸರ್ಕಾರ. ಇಲ್ಲಿ ಇದನ್ ಮಾಡಿ ಅಭಿವೃದ್ಧಿ ಮಾಡೋಣ ಅಂತೇಳಿ ಇಲ್ಲ. 5 ರೂಪಾಯಿ ಅಲ್ಲ 10 ರೂಪಾಯಿ ಅಲ್ಲ, ಬಂದವರಿಗೆ ಒಳ್ಳೆ ಜಾಗ ಇದು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ 5 ರೂಪಾಯಿನ 50 ರೂಪಾಯಿ ಮಾಡ್ತಾರೆ. 50 ರೂಪಾಯಿ ಯಾರು ಇಲ್ಲ ಅಂದ್ರೆ 100 ರೂಪಾಯಿ ಮಾಡ್ತಾರೆ. ಈ ರೀತಿ ಕಲೆಕ್ಷನ್ ಮಾಡಿ ಉದ್ಧಾರ ಆಗ್ತಿದೆ, ಇಲ್ಲಿ ಉದ್ಧಾರ ಆಗ್ತಿಲ್ಲ. ಬಟ್ ನಮಗೆ ಇಲ್ಲಿ ದುಡ್ಡು ತಗೊಳ್ಳೋದಕ್ಕೆ, ನಾವು ಕೊಡೋದಕ್ಕೆ ಯಾವುದೇ ರೀತಿ ಅಪೇಕ್ಷೆ ಇಲ್ಲ. ಇಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ. ಇದು ಪರಸ್ಥಳ, ಇದು ಬಂದು ಯಾತ್ರದ, ಇದು ಪ್ರವಾಸೋದ್ಯಮ, ಎಲ್ರಿಗೂ ಬಂದು ನೋಡ್ಕೊಂಡು ಹೋಗುವಂತ ಸ್ಥಳ ಇದು. ಈ ಸ್ಥಳದಲ್ಲಿ ಈ ತರ ಬಂದು ಚಪ್ಪಲಿ ಬಿಡೋದಕ್ಕೆ 20 ರೂಪಾಯಿ, ಕಾರ್ ಪಾರ್ಕಿಂಗ್ಗೆ 100 ರೂಪಾಯಿ, ಈ ತರ ವಸೂಲಿ ಮಾಡಿ, ಆ ವಸೂಲಿ ಮಾಡಿರೋ ದುಡ್ಡು ಎಲ್ಲೋಗ್ತಿದೆ? ಯಾರು ಕೇಳ್ತಿದ್ದಾರೆ? ಯಾವ ದುಡ್ಡೆಲ್ಲ ಸರ್ಕಾರಕ್ಕೆ ಹೋಗ್ತಿದ್ಯಾ? ಅಲ್ಲ ಟೆಂಡರ್ ಹಾಕಿರೋರು ಅವ್ರು ತಿಂತಾ ಇದಾರ? ಅದನ್ನ ಕೇಳೋರು ಯಾರು ಇಲ್ಲ. ಈಗ ಅವ್ರು ಕೊಟ್ಟಿದ್ದು ಬಿಲ್ಲು, ಇವ್ರು ತಗೊಂಡಿದ್ದು ದುಡ್ಡು. ಈಗ ಅವ್ರು ಕೇಳಿದಕ್ಕೆ ಏನ್ ಹೇಳ್ತಿದ್ರು? ನಾವು 6 ಲಕ್ಷ ಕೊಟ್ಟು ಬಂದಿದ್ದೀವಿ, ನಾವು ಬಿಲ್ ತಗೊಳ್ಳೇಬೇಕು ಅಂತ ಹೇಳ್ತಾರೆ. 6 ಲಕ್ಷ ಕೊಟ್ಟಿದ್ದಾನೆ ಇಲ್ಲ ಅಂತ ಡಿಪಾರ್ಟ್ಮೆಂಟ್ ಇಲಾಖೆ ಮಾಡ್ಬೇಕು. ಎಷ್ಟು ತಗೋತಾ ಇದ್ದೀವಿ